ಸೀಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನನ್ನ ಆಂಜನೇಯ ದೇವಸ್ಥಾನಕ್ಕೆ ಕರೆದು ಇಲ್ಲಿನ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು. ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಒಂದು ಅನುಕೂಲ, ನಿಮ್ಮ ಕಡೆಯಿಂದ ಒಂದು ಅನುಕೂಲ ಆಗಬೇಕು ಈ ದೇವಸ್ಥಾನಕ್ಕೆ ಅಂತ ಕೇಳಿದ್ದಾರೆ ಎಲ್ಲ. ನಾನು ಈ ಸೀಗೇನಹಳ್ಳಿಗೆ ಬಂದು ಮುಂದೆ ಒಂದು ಸರಿ ಅಲ್ಲಿ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಮುಂದೆ ಒಂದು ಸೀಟುಗಳನ್ನು ಮಾರನಹಳ್ಳಿಯಲ್ಲಿ ಮಾಡಿಕೊಟ್ಟಿದ್ದೀನಿ. ಈ ಸೀಗೇನಹಳ್ಳಿನಲ್ಲಿ ಈಗ ಕೇಳಿದ್ದಾರೆ, ಈ ಸೀಗೇನಹಳ್ಳಿಗೆ ನಿಮಗೆ ದೇವಸ್ಥಾನಕ್ಕೆ ಏನು ಬೇಕು ಅಂತ ಕೇಳಿದಾಗ ನಮಗೆ ಇಲ್ಲ ಪೈಂಟಿಂಗ್ ಬೇಕು, ಇಲ್ಲಾಂದರೆ ನಮ್ಮ ಇದು ದೇವಸ್ಥಾನ ಪ್ರತಿಷ್ಠಾಪನೆಗೆ ಒಂದು ಅನ್ನದಾನ ಸಂತರ್ಪಣೆ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ನಾನು ಭಾಳ ಸಂತೋಷದಿಂದ ಇದನ್ನು ಒಪ್ಕೊಂಡು ಮುಂದಿನ ಅದೆಷ್ಟೇ ಸಾವಿರ ಜನ ಬಂದು ಅದನ್ನು ನಾನು ಬಳಸ್ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ಹೇಳ್ತಾ, ಮುಂದಿನ ದಿನ ಏನು ನಾನು ಈ ಮುಳುಬಾಗಿಲಿನಲ್ಲಿ ಒಂದು ಶಾಸಕರಾಗಿ ಆಗಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದೀನಿ. ಈಗಾಗಲೇ ನಾನು ನಮ್ಮ ಮುಳುಬಾಗಿಲಲ್ಲಿ 4-5 ವರ್ಷಗಳಿಂದ ಸತತವಾಗಿ ಎಲ್ಲ ಹಳ್ಳಿಗಳನ್ನು ಸುತ್ತಿ ಎಲ್ಲ ಕಡೆ ನಮ್ಮ ಒಂದು ಸರ್ವಿಸನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಮುಂದಿನ ದಿನ ನನಗೆ ಅವಕಾಶ ಸಿಕ್ಕಿದ್ರೆ ಈ ಮುಳುಬಾಗಿಲನ್ನು ಒಂದು ಮಾದರಿ ತಾಲೂಕನ್ನ ಮಾಡೋದಕ್ಕೆ ನಾನು ಶತಾಯ ಗತಾಯ ನಾನು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನ ನನಗೇನೋ ಅವಕಾಶ ಕೊಟ್ಟರೆ ದಯವಿಟ್ಟು ಎಲ್ಲ ನಮ್ಮ ಮುಳುಬಾಗಿಲು ಜನಗಳು ನನಗೆ ಬೆಂಬಲವಾಗಿ ನಿಂತು ನನ್ನ ಬೆನ್ನೆಲುಬಾಗಿ ನಿಂತರೆ ಮುಂದಿನ ದಿನ ನಾನು 24x7 ಕೆಲಸ ಮಾಡೋದಕ್ಕೆ ಯಾವಾಗಲೂ ಸಿದ್ಧನಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಈ ಆಂಜನೇಯನ ದೇವಸ್ಥಾನದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವತ್ತೂ ಅಷ್ಟೇ ಕೊಟ್ಟ ಮಾತನ್ನು ನಡ್ಕೊಳ್ತೀವಿ, ನುಡಿದಂತೆ ನಡಿತೀವಿ, ನಡೆದಂತೆ ನುಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಶತಾಯ ಗತಾಯ ಒಳ್ಳೆಯದಾದರೆ ನಮ್ಮ ಮುಳುಬಾಗಿಲು ಚಿತ್ರಣವನ್ನೇ ಒಂದು ಬದಲಾವಣೆ ಮಾಡೋಂಥ ಒಂದು ನಮ್ಮ ಹತ್ರ ಒಂದು ರೂಪುರೇಷೆಗಳನ್ನು ಹಾಕ್ಕೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ನಮಗೆ ಸಿಕ್ಕಿದ್ರೆ ಮುಂದಿನ ದಿನ ಈ ಏನು ಮುಳುಬಾಗಿಲ ಬದಲಾವಣೆನ ಚಿತ್ರಣನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಹಳ ಸುಪ್ರಸಿದ್ಧವಾದಂಥ ಈ ಮುಳುಬಾಗಿಲಲ್ಲಿ ಕೃತಾಯುಗದಲ್ಲಿ ಏನು ದೇವಾನುದೇವತೆಗಳೆಲ್ಲ ಬಂದು ಕುರುಡುಮಲೆ ಕೂಟಾದ್ರಿ ಪರ್ವತ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಈ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಈ ಗರುಡನ ರೆಕ್ಕೆ ಹೊಡೆದು ಅಲ್ಲಿ ಬಿದ್ದಂಥ ಒಂದು ಅಲ್ಲೊಂದು ಗರುಡ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತ್ರೇತಾಯುಗದಲ್ಲಿ ಹೇಳ್ತಾ ಇರೋದು ಅದೊಂದಾಗಿದೆ. ಆಮೇಲೆ ತ್ರೇತಾಯುಗದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈ ಆವಣಿನಲ್ಲಿ ಸೀತಾ ಮಾತೆ ಬಂದು ಲವಾಕುಶರಿಗೆ ಜನ್ಮ ಕೊಟ್ಟು ಋಗ್ವೇದ ಪೀಠವನ್ನು ನಿರ್ಮಿಸಿದ್ದಾರೆ. ಅಲ್ಲಿ ಶಿವ ಒಂದು ಋಗ್ವೇದ ಪೀಠ ಈ ಮುಳುಬಾಗಿಲಲ್ಲೇ ಇದೆ. ಅದು ಎಲ್ಲೆಂದರೆ ಆವಣಿನಲ್ಲಿದೆ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಋಗ್ವೇದ ಪೀಠ ಎಲ್ಲೈತೆ ಅಂದರೆ ಆವಣಿನಲ್ಲಿ ಇರೋದು ಋಗ್ವೇದ ಪೀಠ. ಅದೇ ರೀತಿ ನಮ್ಮ ವಿರೂಪಾಕ್ಷಿನಲ್ಲಿ ನಮ್ಮ ಇವರು ಮಹರ್ಷಿಗಳು ಬಂದು ಒಂದು ಪ್ರಾಣ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಏನು ಆಂಜನೇಯ ಎಂದು ಒಂದು ಇದು ಪಂಚಪಾಂಡವರು ಬಂದು ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮಹಾನ್ ಪ್ರಸಿದ್ಧವಾದಂಥ ನಗರ ಯಾವುದನ್ನ ಇದೆ ಅಂದರೆ ಅದು ಮೂಡಲಬಾಗಿಲು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಸೀಗೇನಹಳ್ಳಿ ಜನಗಳಿಗೆ ಹಾಗೂ ನಾಯಕರಿಗೆ ಎಲ್ಲ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಣ್ಣ ಸರ್ ಮತ್ತೆ